ನಮಸ್ಕಾರ ಸ್ನೇಹಿತರೆ, ವಿ ಬಿ ಕಾಮರ್ಸ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಿಕಾಮ್ಗೆ ಹಾಗೂ ಪಿ ಯು ಸಿಗೆ ಸಂಬಂಧಪಟ್ಟಂತಹ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಯಾವುದು ಅಂತಂದರೆ ಅದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್. ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಈ ಸಬ್ಜೆಕ್ಟು ನಮಗೆ ಬಿಕಾಮ್ ಫೈನಲ್ ಇಯರ್ಗೆ ಆಸ್ ಪರ್ ದ NEP ರೂಲ್ಸ್ ಪ್ರಕಾರ ಬಿಕಾಮ್ 5th ಸೆಮಿಸ್ಟರ್ ಒಳಗೆ OEC ಸಬ್ಜೆಕ್ಟ್ ಅಂತೇಳಿ ಸ್ಟ್ಯಾಟ್ 1 ಮತ್ತು ಸ್ಟ್ಯಾಟ್ 2 ಅಂತೇಳಿ ಬರ್ತದ. ನೆಕ್ಸ್ಟ್ 5th ಸೆಮಿಸ್ಟರು 6th ಸೆಮಿಸ್ಟರ್ ಒಳಗಡೆ ಸ್ಟ್ಯಾಟ್ 1, ಸ್ಟ್ಯಾಟ್ 2, ಸ್ಟ್ಯಾಟ್ 3, ಸ್ಟ್ಯಾಟ್ 4 ಅಂತೇಳಿ ಕಲಿತೀವಿ. ನೆಕ್ಸ್ಟ್ ಇವಾಗೇನು ರಿವೈಸ್ಡ್ NEP ಆಗ್ಯದ ಅಂದರೆ ರಿವೈಸ್ಡ್ NEP 2024 ಅಲ್ಲಿ ಬಿಕಾಮ್ 3rd ಸೆಮಿಸ್ಟರ್ ಮತ್ತು 4th ಸೆಮಿಸ್ಟರ್ಗೆ ಈ ಸಬ್ಜೆಕ್ಟನ್ನು ಕಲಿತೀವಿ. ಅದರ ಜೊತೆಗೆ ಫಸ್ಟ್ PUC ಸೆಕೆಂಡ್ PUC ಒಳಗೂ ಕೂಡ ಈ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅದ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್? ಫಸ್ಟು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ದಿಸ್ ಈಸ್ ಅ ಇನ್ಫಾರ್ಮೇಷನ್ ಆರ್ ಎಲ್ಸ್ ಸ್ಟಡಿಂಗ್ ಅಬೌಟ್ ದ ನಂಬರ್ಸ್. ಸ್ಟಡಿಂಗ್ ಅಬೌಟ್ ದ numbers is called as statistics. So ಇಲ್ಲಿ business ಅಂತಂದ್ರೆ we all know the business meaning. Business is a process of buying, selling and producing goods and services with a clear intention of earning the profit. ಅಂದ್ರೆ ವ್ಯವಹಾರ ಅಂತಂದ್ರೆ ಸರಕು ಮತ್ತು ಸೇವೆಗಳನ್ನು ಖರೀದಿಸುವುದು, ಮಾರಾಟ ಮಾಡುವುದು ಮತ್ತು ಉತ್ಪಾದಿಸುವಂತಹ ಒಂದು ನಿರಂತರ ಪ್ರಕ್ರಿಯೆಗೆ ಬಿಸ್ನೆಸ್ ಅಂತ ಕರೀತಾರ, ವ್ಯವಹಾರ ಅಂತ ಕರೀತಾರ. ಹಾಗಿದ್ರೆ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು? ಒಬ್ಬ ಫೇಮಸ್ ಸ್ಟ್ಯಾಟಿಸ್ಟಿಷಿಯನ್ ಕ್ರಾಕ್ಸ್ಟನ್ ಅಂಡ್ ಕಾರ್ಡನ್ ಅವರು ಹೇಳ್ತಾರೆ, ಸ್ಟ್ಯಾಟಿಸ್ಟಿಕ್ಸ್ ಮೇ ಬಿ ಡಿಫೈನ್ಡ್ ಆಸ್ ಕಲೆಕ್ಟಿಂಗ್, ಕ್ಲಾಸಿಫೈಯಿಂಗ್, ಅನಲೈಸಿಂಗ್ and interpreting the numerical data. So a famous statistician says that classification or else collecting, classifying, analyzing, interpreting the numerical data. He says that business statistics is a process of collecting, classifying, analyzing, interpreting the numerical data. Here we have to know about the data. What do you mean by data? Data means it is a raw information or else fact and figures in the form of numbers. First now data ದತ್ತಾಂಶ ಅಂತಂದ್ರೆ it is an raw information in the form of facts and figures. ಸಾಮಾನ್ಯವಾಗಿ ನಾವು ದತ್ತಾಂಶಗಳಂತಂದ್ರೆ ಒಂದು ಅಂಶಗಳು, ಅಂಕಿ ಅಂಶಗಳು, ಇನ್ಫಾರ್ಮೇಷನ್, ಮಾಹಿತಿ ಅಂತ ನಾವು ನೋಡ್ತೀವಿ. ಆದರೆ ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಂತೆ ಡಾಟಾ ಮೀನ್ಸ್ ವಾಟ್ ಅಂತ ಬಂದಾಗ ಇಟ್ ಈಸ್ ಅನ್ process or else raw information in the form of numbers. ಅಂದ್ರೆ ನಂಬರ್ ಒಳಗಡೆ ಅಂಕಿ ಸಂಖ್ಯೆಗಳಿರುವಂತಹ ಒಂದು ಮಾಹಿತಿಯನ್ನ ದತ್ತಾಂಶ ಅಂತ ಕರೀತಾರ, ಡಾಟಾ ಅಂತ ಕರೀತಾರ. ಈ ಡಾಟಾನ ನಾವು ಕಲೆಕ್ಟ್ ಮಾಡಬೇಕು. ಫಸ್ಟ್ ಪ್ರೊಸೀಜರ್ ಏನು ಅಂತಂದ್ರೆ ಮಾಹಿತಿಯನ್ನ ಕಲೆ ಹಾಕಬೇಕು, ಸಂಗ್ರಹಿಸಬೇಕು. ಅದಕ್ಕೆ ನಾವು ಏನಂತ ಕರಿತೀವಿ? ಕಲೆಕ್ಟಿಂಗ್ ಅಂತ ಕರಿತೀವಿ. ಹಾಗಿದ್ರೆ ಈ ಕಲೆಕ್ಟಿಂಗ್ ಅನ್ನೋದು ಡಾಟಾ ಕಲೆಕ್ಷನ್ ಮೆಥಡ್ ಬರ್ತದ. ದಟ್ ಈಸ್ ಪ್ರೈಮರಿ ಡಾಟಾ ಅಂಡ್ ಸೆಕೆಂಡರಿ ಡಾಟಾ. ಹಾಗಿದ್ರೆ ಪ್ರೈಮರಿ ಡಾಟಾ ಮೀನ್ಸ್ ವಾಟ್? ದ ಪ್ರೈಮರಿ ಡಾಟಾ ಮೀನ್ಸ್ ಇಟ್ ಈಸ್ ಅನ್ raw information which is collected for the first time for their investigation. ಅಂದ್ರೆ ತಮ್ಮ ಒಂದು ಸಂಶೋಧನೆಗಾಗಿ ಫಾರ್ ದ ಫಸ್ಟ್ ಟೈಮ್ ಏನಾದರೂ ಡಾಟಾನ ಕಲೆಕ್ಟ್ ಮಾಡಿದ್ರೆ ಅದಕ್ಕೆ ಪ್ರೈಮರಿ ಡಾಟಾ ಅಂತ ಕರೀತಾರ. ಸೆಕೆಂಡರಿ ಡಾಟಾ ಅಂತಂದ್ರೆ ದ ಆಲ್ರೆಡಿ ಕಲೆಕ್ಟೆಡ್ ಡಾಟಾ ಹ್ಯಾಸ್ ಟು ಬಿ ಟೇಕನ್ ಫಾರ್ ಅವರ್ ರಿಸರ್ಚ್. ಅಂದ್ರೆ ಈಗಾಗಲೇ ಯಾರಾದರೂ ಒಬ್ಬ ವ್ಯಕ್ತಿಗಳು ಅಥವಾ ಸಂಶೋಧಕರು ಮಾಹಿತಿಯನ್ನ ಕಲೆ ಹಾಕಿರ್ತಾರ, ಅಂತಹ ಒಂದು ದತ್ತಾಂಶಗಳನ್ನ ಸೆಕೆಂಡರಿ ಡಾಟಾ ಅಂತ ಕರೀತಾರ.
ಎಕ್ಸಾಂಪಲ್ ಪ್ರೈಮರಿ ಡಾಟಾಗೆ ಹೇಳೋದಾದ್ರೆ, ನಾವು ಯಾವುದೇ ಒಂದು ಕಂಪನಿ ಒಳಗಡೆ ಇಂಟರ್ವ್ಯೂ ಅನ್ನು ತಗೊಳ್ಬೇಕಾದ್ರೆ ಒಬ್ಬ ಪರ್ಸನ್ ಅನ್ನ ಇಂಟರ್ವ್ಯೂ ಫೇಸ್ ಟು ಫೇಸ್ ಮಾಡಬಹುದು ಅಥವಾ ಇಂಡೈರೆಕ್ಟ್ ಆಗಿ ಮಾಡಬಹುದು. ಅವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತೀವಿ, ಅದನ್ನ ನಾವು ಪ್ರೈಮರಿ ಡಾಟಾ ಅಂತ ಕರಿತೀವಿ. ಅಥವಾ ಕ್ವಶನ್ ಮೇಯರ್ ಮೂಲಕ ಕೂಡ ನಾವು ಮಾಹಿತಿಯನ್ನ ಕಲೆ ಹಾಕ್ತೀವಿ. ಆದ್ರೆ ಸೆಕೆಂಡರಿ ಡಾಟಾ ಅಂತಂದ್ರೆ ಈಗ ಆಲ್ರೆಡಿ ಕಲೆಕ್ಟ್ ಮಾಡಿರುವಂತದ್ದು ಪಬ್ಲಿಷ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನ ನಾವು ಸೆಕೆಂಡರಿ ಡಾಟಾ ಅಂತ ಕರಿತೀವಿ. ಮ್ಯಾಗಝಿನ್ಸ್ ಅಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಅಥವಾ ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಆ ಒಂದು ಮಾಹಿತಿ ಸಂಗ್ರಹಣೆ ಆಗಿರ್ತದ. ಆ ಸಂಗ್ರಹಣೆ ಆದಂತಹ ದತ್ತಾಂಶಗಳನ್ನ ತೆಗೆದುಕೊಂಡು ನಾವು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಸೆಕೆಂಡರಿ ಡಾಟಾ ಅಂತ ಕರೀತಾರ. ಹಾಗಾದ್ರೆ ಈ ಕಲೆಕ್ಟ್ ಮಾಡಿದಂತಹ ಡಾಟಾದ ನೆಕ್ಸ್ಟ್ ಪ್ರೊಸೀಜರ್ ನಾವೇನ್ ಮಾಡಬೇಕು ಅಂತಂದ್ರೆ ಕ್ಲಾಸಿಫೈ ಮಾಡಬೇಕು. ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ನಮಗೆ 4 ಸ್ಟೆಪ್ಸ್ ಅಲ್ಲಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಫಸ್ಟ್ ಒನ್ ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್, ಸೆಕೆಂಡ್ ಒನ್ ಕ್ರೋನಾಲಜಿಕಲ್ ಕ್ಲಾಸಿಫಿಕೇಶನ್, ಥರ್ಡ್ ಒನ್ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್, fourth one quantitative classification. Geographical classification means on the basis of geographical conditions we have to collect the information. For example, ನಾವು ಒಂದು ಪ್ರದೇಶದೊಳಗಡೆ ಇರುವಂತಹ ಜನಸಂಖ್ಯೆ ಮಾತನಾಡುವಂತಹ ಭಾಷೆಯನ್ನ ತಗೊಂತೀವಿ. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನಮ್ಮ ಭಾರತವನ್ನೇ ತಗೊಳ್ಳೋದಾದ್ರೆ, ನಮ್ಮ ಭಾರತದೊಳಗಡೆ ಇರುವಂತಹ ರಾಜ್ಯಗಳನ್ನ ನಾವು ಕಂಪೇರ್ ಮಾಡಿದಾಗ ಒಂದು ರಾಜ್ಯದೊಳಗಡೆ ಇರುವಂತಹ ಭಾಷೆ ಇನ್ನೊಂದು ರಾಜ್ಯದೊಳಗಡೆ ಇರುವುದಿಲ್ಲ. ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮತ್ವ, ಕನ್ನಡಿಗನೇ ಸಾರ್ವಭೌಮ ಅಂತ ನೋಡ್ತೀವಿ ನಾವು. ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನ ಮಾತಾಡ್ತಾರ, ಅದೇ ನಾವು ಮಹಾರಾಷ್ಟ್ರಕ್ಕೆ ಹೋದ್ರೆ ಅಲ್ಲಿ ಮರಾಠಿಯನ್ನ ಮಾತಾಡ್ತಾರ, ತಮಿಳುನಾಡಿಗೆ ಹೋದ್ರೆ ತೆಲುಗುವನ್ನ ಮಾತಾಡ್ತಾರ, ಕೇರಳಕ್ಕೆ ಹೋದ್ರೆ ಮಲಯಾಳಂ ಮಾತಾಡ್ತಾರ. ಇದು ಆಯಾ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಮೇಲೆ ಇರುವಂತಹ ವ್ಯವಸ್ಥೆ. ಇದನ್ನು ನಾವು ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ರೋನಾಲಜಿಕಲ್ ಕ್ಲಾಸಿಫಿಕೇಶನ್ ಬರ್ತದ. ಈ ಕ್ರೋನಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತಂದ್ರೆ ಕಾಲಾನುಕ್ರಮದಲ್ಲಿ ಡೇ ಬೈ ಡೇ, ಇಯರ್ ಬೈ ಇಯರ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಇದನ್ನ ನಾವು ಕ್ರೋನಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಈ ಕ್ರೋನಾಲಜಿಕಲ್ ಕ್ಲಾಸಿಫಿಕೇಶನ್ ಅನ್ನ ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಕಂಪನಿ ತಾನು ಉತ್ಪಾದಿಸುವಂತಹ ಒಂದು ಉತ್ಪನ್ನಗಳು ಯಾವ ರೀತಿಯಾಗಿರ್ತಾವ, ಪ್ರೊಡಕ್ಷನ್ ಯಾವ ರೀತಿಯಾಗಿರ್ತದ, ಇಯರ್ ಬೈ ಇಯರ್ ಪ್ರೊಡಕ್ಷನ್ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಡಿಪೆಂಡ್ಸ್ ಆನ್ ದೇರ್ ಪರ್ಫಾರ್ಮೆನ್ಸ್. ಯಾವ ರೀತಿಯಾಗಿ ಪ್ರೊಡಕ್ಷನ್ ಆಗ್ತದ ಅನ್ನೋದನ್ನ ಇಯರ್ ಬೈ ಇಯರ್ ನೋಡ್ತೀವಿ. ಅದರ ಜೊತೆಗೆ ಕಾಲೇಜಸ್ ಮತ್ತು ಸ್ಕೂಲ್ ಒಳಗಡೆ ಅಡ್ಮಿಷನ್ ಪ್ರೋಸೆಸ್ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ರ್ಯಾಂಕಿಂಗ್ ಸಿಸ್ಟಮ್ ಅನ್ನ ನಾವು ಕಾಲಾನುಕ್ರಮದಲ್ಲಿ ನೋಡ್ತೀವಿ. ನೆಕ್ಸ್ಟ್ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಂತಂದ್ರೆ ಅನಲೈಸಿಂಗ್ ದ ಕ್ವಾಲಿಟಿ ಆಫ್ ದ ಪರ್ಟಿಕ್ಯುಲರ್ ಥಿಂಗ್. ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದ್ರೆ ಬ್ಯೂಟಿಯನ್ನ ನಾವು ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ, ಕ್ಯಾರೆಕ್ಟರ್ಸ್ ಅನ್ನ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಇದನ್ನ ನಾವು ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ, ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒಂದು ಬರ್ತದ ನಮಗ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ಈ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಅಂತಂದ್ರೆ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್ ಆನ್ ದ ಬೇಸ್ ಆಫ್ ನಂಬರ್ಸ್. ಎಕ್ಸಾಕ್ಟ್ ನಾವು ಮೆಜರ್ಮೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೈಟ್ಸ್ ಅನ್ನ ಮೆಜರ್ಮೆಂಟ್ ಮಾಡ್ಬೋದು, ವೇಟ್ಸ್ ಅನ್ನ ಮೆಜರ್ಮೆಂಟ್ ಮಾಡ್ಬೋದು, ಡಿಸ್ಟೆನ್ಸ್ ಅನ್ನ ಮೆಜರ್ಮೆಂಟ್ ಮಾಡ್ಬೋದು. ಇದನ್ನ ನಾವು ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ದ ಸ್ಟ್ಯಾಟಿಸ್ಟಿಕಲ್ ಡೀಲ್ಸ್ ವಿತ್ ಓನ್ಲಿ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಯಾವಾಗಲೂ ನಮಗೆ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಅನ್ನ ಡೀಲ್ ಮಾಡ್ತದ. ಅದಾದ್ಮೇಲೆ ಅನಲೈಸ್ ಮಾಡ್ತೀವಿ. ಏನ್ ಅನಲೈಸೇಷನ್ ಅಂತಂದ್ರೆ ನಾವು ಕಲೆ ಹಾಕಿದಂತಹ ದತ್ತಾಂಶದೊಳಗಡೆ ಏನ್ ಪ್ರೊಸೀಜರ್ ಅದ, ಯಾವ ರೀತಿಯಾಗಿ ಅದ, ಪಾಪ್ಯುಲೇಷನ್ ಅನ್ನ ಹೆಂಗ್ ಕಲೆಕ್ಟ್ ಮಾಡಿದ್ವಿ, ಅದರೊಳಗಡೆ ಹೆಂಗ್ ಬೈಫರಿಕೇಶನ್ ಮಾಡ್ತೀವಿ ಅನ್ನೋದನ್ನ ನಾವು ವಿಶ್ಲೇಷಣೆಯನ್ನ ಮಾಡ್ತೀವಿ. ವಿಶ್ಲೇಷಣೆ ಮಾಡಿದಾದ್ಮೇಲೆ ಅದನ್ನ ಇಂಟರ್ಪ್ರಿಟ್ ಮಾಡಬೇಕು, ಅಂದ್ರೆ ಎಕ್ಸ್ಪ್ಲೇನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಮ್ಮ ಕರ್ನಾಟಕದ ಒಂದು ರಾಜಕೀಯ ವ್ಯವಸ್ಥೆಯನ್ನ ತಗೊಂಡಾಗ ಇಲ್ಲಿ ಬಜೆಟ್ ಮಂಡನೆಯನ್ನ ಮಾಡ್ತಾರ. ಬಜೆಟ್ ಮಂಡನೆ ಮಾಡುವಂತಹ ಸಂದರ್ಭದೊಳಗಡೆ ಎಷ್ಟು ಆದಾಯ ಅದ ಅನ್ನೋದನ್ನ ಕಲೆಕ್ಟ್ ಮಾಡ್ತಾರ. ಅದನ್ನ ಯಾವ್ಯಾವ ಸೆಕ್ಟರ್ ಎಷ್ಟು ಹಂಚಬೇಕು ಅನ್ನೋದನ್ನ ಕ್ಲಾಸಿಫೈ ಮಾಡ್ತಾರ. ಅದಾದ್ಮೇಲೆ ಅದರಿಂದ ಏನ್ ಬೆನಿಫಿಟ್ ಬರ್ತದೆ ಅನ್ನೋದನ್ನ ನೋಡ್ತಾರ. ಅದಾದ್ಮೇಲೆ ಪರಿಷತ್ ಒಳಗಡೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದ್ರ ಮೂಲಕ ಗ್ರಾಫ್ಸ್ ಅನ್ನ ಬಳಸ್ಕೊಂಡು, ಪೈ ಡೈಗ್ರಾಮ್ಸ್ ಅನ್ನ ಬಳಸ್ಕೊಂಡು ವಿಷಯಗಳನ್ನ ಎಕ್ಸ್ಪ್ಲೇನ್ ಮಾಡುವಂತ ಪ್ರೊಸೀಜರ್ಗೆ ಇಂಟರ್ಪ್ರಿಟೇಷನ್ ಅಂತ ಕರೀತಾರ. ಇದಿಷ್ಟು ಪ್ರೊಸೆಸ್ ಅನ್ನ ಕಂಬೈನ್ ಮಾಡಿದ್ರೆ ನಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತಾರ. ಇದರಲ್ಲಿ ಫಸ್ಟ್ ನಾವು ಇಂಟ್ರೊಡಕ್ಷನ್ ಅನ್ನ ನೋಡ್ತೀವಿ.
ಅದಾದ್ಮೇಲೆ ಕ್ಲಾಸಿಫಿಕೇಶನ್ ನೋಡ್ತೀವಿ. ಕ್ಲಾಸಿಫಿಕೇಶನ್ ಅಂಡ್ ಟ್ಯಾಬುಲೇಷನ್. ಅದಾದ್ಮೇಲೆ ಥರ್ಡ್ ಒನ್ ಗ್ರಾಫ್ಸ್ ಅಂಡ್ ಡಯಾಗ್ರಾಮ್ಸ್. ಅದಾದ್ಮೇಲೆ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಅದಾದ್ಮೇಲೆ ಮೆಜರ್ಸ್ ಆಫ್ ಡಿಸ್ಪರ್ಷನ್. ಅದಾದ್ಮೇಲೆ ನೆಕ್ಸ್ಟ್ ಮೆಜರ್ಸ್ ಆಫ್ ಸ್ಕ್ಯೂನೆಸ್. ಈ ಒಂದು ಕಂಟೆಂಟ್ ಅನ್ನ ಸ್ಟ್ಯಾಟಿಸ್ಟಿಕ್ಸ್ ಪಾರ್ಟ್ 1 ಒಳಗಡೆ ಸ್ಟಡಿ ಮಾಡ್ತೀವಿ. ಈಗಾಗಲೇ ಇಂಟ್ರೊಡಕ್ಷನ್ ನೋಡಿದ್ವಿ. ಇದರಲ್ಲಿ ಏನ್ ಬರ್ತದೆ ಅಂದ್ರೆ ಮೀನಿಂಗು, ಡೆಫಿನೇಷನ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಇಂಪಾರ್ಟೆನ್ಸ್, ಸ್ಟೆಪ್ಸ್ ಅನ್ನೋದನ್ನ ಇಂಟ್ರೊಡಕ್ಷನ್ ಒಳಗಡೆ ನೋಡಿದ್ರೆ, ಕ್ಲಾಸಿಫಿಕೇಶನ್ ಒಳಗಡೆ ಮೆಥಡ್ ಆಫ್ ಕ್ಲಾಸಿಫಿಕೇಶನ್, ಮೀನಿಂಗ್ ಆಫ್ ಕ್ಲಾಸಿಫಿಕೇಶನ್ ಅನ್ನು ನೋಡ್ತೀವಿ. ಕ್ಲಾಸಿಫೈಡ್ ಡಾಟಾನ ಟೇಬಲ್ ಮುಖಾಂತರ ಹೆಂಗೆ ಎಕ್ಸ್ಪೋಸ್ ಮಾಡೋದು ಅನ್ನೋದ್ರ ಬಗ್ಗೆ ಟ್ಯಾಬ್ಯುಲೇಷನ್ ಒಳಗಡೆ ನೋಡ್ತೀವಿ. ಅದಾದ್ಮೇಲೆ ಗ್ರಾಫ್ಸ್ ಮತ್ತೆ ಡಯಾಗ್ರಾಮ್ಸ್. ಈಗ ಆಲ್ರೆಡಿ ನಮಗೆ ಗೊತ್ತಿರ್ಬೋದು, ಬಾರ್ ಡಯಾಗ್ರಾಮು, ಲೈನ್ ಡಯಾಗ್ರಾಮು, ಪೈ ಚಾರ್ಟ್ ಯಾವ ರೀತಿ ಹಾಕ್ತೀವಿ ಅನ್ನೋದನ್ನ ಥರ್ಡ್ ಯೂನಿಟ್ ಒಳಗಡೆ ನೋಡ್ತೀವಿ. ಅದಾದ್ಮೇಲೆ ಇಲ್ಲಿ ಮೇನ್ ಇಂಪಾರ್ಟೆನ್ಸ್ ಕಮ್ಸ್ ಟು ದಿ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಈ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಒಳಗಡೆ ಮೇನ್ 5 ಫ್ಯಾಕ್ಟರ್ಸ್ ಇದಾವೆ. ದಟ್ ಈಸ್ ಅರ್ಥಮೆಟಿಕ್ ಮೀನ್, ಮೀಡಿಯನ್, ಮೋಡ್, ಜಾಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್. ಸೊ 5 ಫ್ಯಾಕ್ಟರ್ಸ್ ಇದಾವೆ. ಈ 5 ಫ್ಯಾಕ್ಟರ್ಸ್ ಒಳಗಡೆ ಮೀಡಿಯನ್ ಅಂತ ಬಂದಾಗ ಇಲ್ಲಿ ಪಾರ್ಷಿಯಲ್ ವ್ಯಾಲ್ಯೂಸ್ ಬರ್ತದ. ದಟ್ ಈಸ್ ಕ್ವಾರ್ಟೈಲ್, ಡಿಸೈಲ್, ಪರ್ಸೆಂಟೈಲ್ ಅಂತ ಹೇಳಿ ಬರ್ತದ. ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈ 5 ಫ್ಯಾಕ್ಟರ್ಸ್ ಅನ್ನ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಇದಾದ್ಮೇಲೆ ಮೆಜರ್ಸ್ ಆಫ್ ಡಿಸ್ಪರ್ಷನ್ ಬರ್ತದ. ಈ ಮೆಜರ್ಸ್ ಆಫ್ ಡಿಸ್ಪರ್ಷನ್ ನಲ್ಲಿ 4 ಕಂಟೆಂಟ್ಸ್ ಇದಾವೆ. ದಟ್ ಈಸ್ ರೇಂಜ್, ಕ್ವಾರ್ಟೈಲ್ ಡಿವಿಯೇಷನ್, mean deviation and standard deviation, relative measures ಅನ್ನ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಸ್ಕ್ಯೂನೆಸ್ ಬರ್ತದ. ಈ ಸ್ಕ್ಯೂನೆಸ್ ಅಲ್ಲಿ 2 ಟೈಪ್ಸ್ ಇದಾವೆ. ಫಸ್ಟ್ ಒನ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್, SKP. ಸೆಕೆಂಡ್ ಒನ್ ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್, ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂತ ನೋಡ್ತೀವಿ. ಪರ್ಟಿಕ್ಯುಲರ್ಲಿ ಈ ಚಾಪ್ಟರ್ಸ್ ಅನ್ನ ಕಲಿಯುವಾಗ ನಾವು ಯಾವುದೇ ಚಾಪ್ಟರ್ ಅನ್ನ ಕಲೀಲಿ ಅಲ್ಲಿ ನಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬರ್ತಾವೆ. ಆ ಪ್ರಾಬ್ಲಮ್ಸ್ ಅನ್ನ ಮೇನ್ ಕಾನ್ಸೆಪ್ಟ್ ಕ್ಲಾಸಿಫಿಕೇಶನ್ ಸ್ಟೆಪ್ಸ್ ಮೇಲೆ ನಾವು ಸ್ಟಡಿ ಮಾಡ್ತೀವಿ. ಇದಿಷ್ಟು ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಈವರೆಗೂ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ನ ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ವೀಕ್ಷಿಸಿರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಈ ಒಂದು ತರಗತಿಗಳು ಮುಂದುವರಿತಿರ್ತಾವು. ಸೊ ಮುಂದಿನ ತರಗತಿ ಒಳಗಡೆ ಅಥವಾ ಮುಂದಿನ ಕ್ಲಾಸ್ ಒಳಗಡೆ, ಮುಂದಿನ ವಿಡಿಯೋದೊಳಗಡೆ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಒಳಗಡೆ ಬರುವಂತಹ ಮೀನ್, ಮೀಡಿಯನ್, ಮೋಡ್, ಜಾಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್, ಕ್ವಾರ್ಟೈಲ್, ಡಿಸೈಲ್, ಪರ್ಸೆಂಟೈಲ್ ಯಾವ ರೀತಿ ಕ್ಯಾಲ್ಕುಲೇಷನ್ ಬರ್ತಾವ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ಒಳಗಡೆ ವಿಡಿಯೋ ಮಾಡ್ಕೊಂತ ಹೋಗ್ತೀನಿ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ಈ VB ಕಾಮರ್ಸ್ ಕ್ಲಾಸಸ್ ಅನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ವಿನಂತಿಸ್ಕೊತಾ ತಮ್ಮೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು.